ಚರಿತ್ರೆಯನ್ನು ಈಗಾಗಲೇ ನಮ್ಮ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಸಂಸ್ಥೆ ಅವರ ಅಫಿಡವಿಟ್ನಲ್ಲಿ ಏನಿದೆ ಅದು ತೆಗೆದುಕೊಂಡು ತನ್ನ ವರದಿಯನ್ನು ಒಪ್ಪಿಸಿದ. ನಿಜವಾಗಿ ಒಳ್ಳೆ ಕೆಲಸ ಮಾಡ್ತಾಯಿದೆ ಇದು ADR. ಯಾಕಪ್ಪ ಅಂದ್ರೆ ಈ ದೇಶದಲ್ಲಿ ಏನು ನಡೀತಾ ಇದೆ, ಯಾರು ಎಂತ ಏನು, ನಮ್ಮನ್ನು ಆಳೋರು ಹೇಗಿದ್ದಾರೆ ಅಂತ, ಇಂಥ ಜನ ಆಳ್ತಾ ಇದ್ದಾರೆ ನಮ್ಮನ್ನು. ಮತ್ತು ಇವರು ಗೆಲ್ಲೋರು ಹೆಚ್ಚು ಕಡಿಮೆ ಇವರು ಅನ್ನೋದು ಈಗ ನಮ್ಗೆ ರುಜುವಾತಾಗಿದೆ. ಹಿಂದಿನ ಚುನಾವಣೆಯಲ್ಲೂ ಆಗಿರ್ಬೋದು, ಅದ್ರ ಹಿಂದಿನ ಒಂದು ಲೋಕಸಭೆಯಲ್ಲೂ ಆಗಿರ್ಬೋದು. ಇವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ 5 ವರ್ಷಕ್ಕೊಮ್ಮೆ ಹೆಚ್ಚಾಗ್ತದೆ ವಿನ ಕಡಿಮೆಂತೆ ಆಗ್ತಾಯಿಲ್ಲ. ಈಗ ನಿಮ್ಗೆ ಹಲವು ಸಲ ಹೇಳಿದ್ದೀನಿ ನಾನು, ಲೋಕಸಭೆಯಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಯಾರೂ ಲಕ್ಷಾಧೀಶರು, ಭಿಕ್ಷಾಧೀಶರು, ಬಡವರು, ಕೂಲಿಕಾರ ಮಕ್ಕಳು, ಬಾಜಿ ಮಾರುವಂಥವ್ರು ಎಲ್ಲೋ ಏನೋ ಅಕಲ್ಪ ಒಂದು ಏನೋ ಪ್ರಧಾನಿ ಮೋದಿಯವರು ಚಹಾ ಮಾರ್ತಾಯಿದ್ರು ಅನ್ನೋದನ್ನು ಬಿಟ್ಟರೆ ಉಳಿದವರು ಎಲ್ಲರೂ ಚರಿತ್ರೆಯನ್ನು ತೆಗೆದು ನೋಡಿದಾಗ ಇವರೆಲ್ಲರೂ ಭಾಳ ಶ್ರೀಮಂತರು. ಇನ್ನೂ ಕೆಲವೊಂದಿಷ್ಟು ಇದ್ದಾವೆ, ಇಲ್ಲ ಅಂತಲ್ಲ, ಆದರೆ ಅವರು ರೇರೆಸ್ಟ್ ಆಫ್ ದ ರೇರ್. ಅದರ ವ್ಯವಸ್ಥೆಯನ್ನು ಬದಲು ಮಾಡೋದ್ರಲ್ಲೇ ಅವರಿಂದ ಏನೂ ಸಾಧ್ಯ ಇಲ್ಲ, ಏನೋ ಬಂದಿರಬಹುದಿಲ್ಲ ಅಂತಲ್ಲ. ಭಾಳ ಆದರ್ಶವಾದಿಗಳು, ಕನಸುಗಳನ್ನು ಕಾಣುವಂಥವರು, ಆದರೆ ಅವ್ರ ಮಾತ್ರ ನಡೆಯುವಾಗಿಲ್ಲ. ಇವತ್ತಂತೆ ನಡೆಯುವ ಪ್ರಶ್ನೆಯೇ ಇಲ್ಲ. ಯಾಕಂದರೆ ಇವತ್ತು ನಮ್ಮ ನಿರ್ಧಾರಗಳು ಬರುತ್ತಿರುವಂಥವು, ಅದರಲ್ಲೂ ಪಾರ್ಲಿಮೆಂಟ್ ಅನ್ನುವಂಥದ್ದು ಕೆಲವೊಂದು ನಿರ್ಧಾರಗಳನ್ನು ಬದಲಾಯಿಸುವಂಥದ್ದು, ಮತ್ತು ತಮಗೆ ಬೇಕಾದಂಥ ನಿರ್ಧಾರಗಳನ್ನು ತಮಗೆ ಬೇಕಾದಂಗೆ ಶಾಸಕಾಂಗವನ್ನು ಸಹಿತ ಬದಲು ಮಾಡುವಂಥದ್ದು, ನ್ಯಾಯಾಂಗ ನಿರ್ಣಯಗಳನ್ನು ಸಹಿತ ಕಿತ್ತಾಕುವಂಥದ್ದು, ಸಂವಿಧಾನ ವಿರೋಧಿ ನಡೆಗಳನ್ನು ಸಹಿತ ತಮಗೆ ಬೇಕಾದಂಗೆ ಒಳ್ಳಿಸ್ಕೊಳ್ಳುವಂಥದ್ದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನಾವು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ, ನಾವು ಮತದಾರ ಕಾರಣ ಇದಕ್ಕೆ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಮೋದಿಯವರು, ಅವರ ಮಾಜಿ ಕಾನೂನು ಮಿನಿಸ್ಟರ್ ನಿಮಗೆ ಗೊತ್ತದ ರಿಜಿಜು ಅಂತವರು, ಇವತ್ತು ನ್ಯಾಯಾಂಗಕ್ಕಿಂತಲೂ ನಮ್ಮ ಶಾಸಕಾಂಗ ದೊಡ್ಡದು ಅನ್ನೋಷ್ಟು ಮಾತು ಮಾಡ್ತಾ ಇದ್ದಾರೆ. ನಾವು ಜನರಿಂದ ಆಯ್ಕೆ ಆದಂಥವರು, ನಾವು ಹೇಳಿದ್ದೆ ಶಾಸನ ಇಲ್ಲೇ. ಮತ್ತು ಇವರೆಲ್ಲರೂ ನಾಳೆ ಒಂದು 400-400 ಜನ ಆರಿಸಿ ಬಂದು, ಅಥವಾ 543 ಜನ ಆಯ್ಕೆ ಆದ್ರಪ್ಪ ಅಂದ್ರೆ ಇವರೆಲ್ಲರೂ ಕೂಡ ಸಂವಿಧಾನ ಕಿತ್ತು ಹಾಕ್ತಾರೇನ್ರಿ? ಹೌದು, ಕಿತ್ತು ಹಾಕ್ತಾರೆ. ಯಾಕೆ? ಜನ ಬೆಂಬಲ ಅಲ್ಲದ. ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯ ಫೈನಲ್ ಅನ್ನೋದನ್ನು ಈಗಾಗಲೇ ದೆಹಲಿ ವಿಷಯದಲ್ಲೇ, ಚುನಾವಣಾ ಆಯೋಗದ ಆಯ್ಕೆ ವಿಷಯದಲ್ಲಿ ಕಮಿಷನರನ್ನು ನಾವು ನೋಡಿದ್ದೀವಿ, ಇನ್ನೂ ಹಲವು ಕಡೆ ಕಾಣ್ತಾ ಇದ್ದೀವಿ. ಈಗ ಇಂಥ ಒಂದು ಮತ್ತು ಈಗ ಹಂತದ ಒಂದು 6ನೇ ಹಂತದ ಚುನಾವಣೆ ಬಂದು ಇಲ್ಲೂ ಕೋಟ್ಯಾಧೀಶರು ಅದಾರ. ಎಷ್ಟಪ್ಪ ಅಂದ್ರೆ 338 ಜನ ಕೋಟ್ಯಾಧೀಶರು ಇರ್ತಾರೆ. ಸ್ಥಾನ ಎಷ್ಟದಪ್ಪ? ಕೇವಲ 57 ಕ್ಷೇತ್ರಗಳದಾವೆ. 57 ಕ್ಷೇತ್ರಗಳಿಗೆ 338 ಮಂದಿ ಕೋಟ್ಯಾಧೀಶರು. ಅವ್ರು ಬಿಟ್ಟು ಉಳಿದವರು ಲಕ್ಷಾಧೀಶರು ಇದ್ದಾರೆ, ಬಡವರು ಇದ್ದಾರೆ, ಇಲ್ಲಂತಲ್ಲ. 869 ಮಂದಿ ನಿಂತಿದ್ದಾರೆ. ಅದರಾಗ 866 ಜನ ಅವ್ರ ಬಗ್ಗೆ ಅಪ್ಡೇಟ್ನಿಂದ ಇದು ಗೊತ್ತಾಗಿದೆ ನಮಗೆ. 338 ಜನ ಕೋಟ್ಯಾಧೀಶರು. ಕೋಟ್ಯಾಧೀಶರಾಗೋದು ತಪ್ಪಂತಲ್ಲ, ಅದು ಅಪರಾಧ ಅಂತೂ ಅಲ್ಲ. ಆದ್ರೆ ವ್ಯಾಪಾರಿ ವರ್ಗದ ಜನ ಮಾತ್ರ ಇವತ್ತು ಒಂದು ಏನಪ್ಪ ಅಂದ್ರೆ ದೊಡ್ಡ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ಈಗ ನಾವು ಕಾಣ್ತಾ ಇದ್ದೀವಿ. ಹೇಳ್ಕೊಳ್ತಿದ್ದಾರೆ ನಾವು ರೈತರ ಮಕ್ಕಳು, ನಾವು ಇವ್ರ ಮಕ್ಕಳು, ನಾವು ಅಲ್ಲಿ ಬಂದೀವಿ, ಹಳ್ಳಿಯಿಂದ ಬಂದೀವಿ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಹಳ್ಳಿಯಿಂದ ಬಂದು ಅನೇಕ ಕುಟುಂಬಗಳು ಇದ್ದಾವಿಲ್ಲ ಅಂತಲ್ಲ. ಆದರೆ ಇವರು ಯಾರೂ ಲಕ್ಷಾಧೀಶರಾಗಲಿ, ಸಾವಿರಾಧೀಶರಾಗಲಿ, ಅಥವಾ ಭಿಕ್ಷಾಧೀಶರಾಗಲಿ ಯಾರೂ ಇಲ್ಲ. ಮತ್ತು ಇವರು ಸಜ್ಜನರು ಇರಬಾರ್ದಂತೂ ಏನಲ್ಲ. ಯಾಕಂದ್ರೆ ಕೋಟ್ಯಾಧೀಶರು ಅದಾರಪ್ಪ, ಸಜ್ಜನರ ಅಂತ ಇದ್ದಾರಂದ್ರೆ ಅವನು. ಆದರೆ ಮ್ಯಾಕ್ಸಿಮಮ್ ಇವತ್ತಿನ ನಾವು ಕಾನೂನು ನೋಡೋದು, ನಮ್ಮ ಸಂವಿಧಾನ ಬಗ್ಗೆ ಅದನ್ನು ಬದಲು ಮಾಡುವಂಥ ವಿಚಾರಗಳು ಮಾತಾಡೋದು ನೋಡಿದರೆ ಇವರಿಂದ ನಾವು ಏನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯದ? ಯಾಕಂದರೆ ಯಾರೇ ಆದರೆ ಅವರು ಕೋಟ್ಯಾಧೀಶರಲ್ಲಿ, ಅಪರಾಧಿಗಳಿರಲಿ, 16% ಈ ಒಂದು 57 ಮಂದಿಯಾಗ 16% ಏನಪ್ಪ ಅಂದ್ರೆ ಅಪರಾಧಿ ಹಿನ್ನೆಲೆಯಲ್ಲಿದ್ದವರು ಅದರ. ಕೊಲೆ ಮಾಡಿದಂಥವ್ರು, ಕೊಲೆ ಮಾಡೋದು ಪ್ರಚೋದನೆ ಮಾಡಿದಂಥವ್ರು, ದ್ವೇಷ ಭಾಷಣ ಮಾಡಿದಂಥವ್ರು, ಹೆಣ್ಣುಮಕ್ಳ ಮೇಲೆ ಏನೋ ಅತ್ಯಾಚಾರ ಎಸಗಿದಂಥವ್ರು 100ರಲ್ಲಿ 16 ಜನ ಇದ್ದಾರೆ. ಇವರು ಎಂಟ್ರಿ ಹಿಡಿತಾರೆ ಇಲ್ಲ ಅಂತಲ್ಲ ಇದ್ದಾರೆ. ಇದು ಎಷ್ಟು